ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಹಂಸ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗು ಅಮ್ಮನ ಮನೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಅಮ್ಮನ ಮನೆಗೆ ಬಂದಮೇಲೆ ಯಾವ ರೀತಿ ಇದೆ ನನ್ನ ರೊಟೀನು, ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ವೆಜಿಟೇಬಲ್ ಬಾತ್, ಈಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ತಿಂಡಿ ತಿಂದಾದಮೇಲೆ ನಾವು ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಇಲ್ಲಿ ಮನೆ ಕ್ಲೀನ್ ಮಾಡೋಣ ಅಂತ. ಮದ್ದೂರಮ್ಮ ಹಬ್ಬ ಇರೋದ್ರಿಂದ ಇಡೀ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಾನು ಇರೋದ್ರಿಂದ ಅಮ್ಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು, ನನ್ನ ತಮ್ಮ, ಅಮ್ಮ ಮತ್ತು ಇಬ್ಬರು ಎಲ್ಪರು, ಇಷ್ಟು ಜನ ಸೇರ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಹಬ್ಬದಲ್ಲಿ ಪ್ರತಿ ಸಲನೂ ಒಂದು ಜಾಗನೂ ಬಿಡದಂತೆ ಪಿನ್ ಟು ಪಿನ್ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಸೊ ಹಾಗೆ ಕ್ಲೀನ್ ಮಾಡುವಾಗ ನನ್ನ ಎಂಗೇಜ್ಮೆಂಟ್ ಫೋಟೋ ಸಿಕ್ಕಿದೆ ನೋಡಿ, ನನ್ನ ಎಂಗೇಜ್ಮೆಂಟಲ್ಲಿ ಯಾವ ರೀತಿ ಇದೆ ಅಂತ. ಸೊ ನನ್ನ ತಂಗಿ, ಅಮ್ಮ, ನಾನು, ನನ್ನ ತಮ್ಮ ನೋಡಿ ಎಷ್ಟು ಚಿಕ್ಕವನು ಆಗ, ನನ್ನ ತಂಗಿನೂ ನೋಡಿ. ಸೊ ನಾವೆಲ್ಲ ಇನ್ನೂ ಚಿಕ್ಕವರಾಗ 11 ವರ್ಷದಿಂದ ಯಾವ ರೀತಿ ಕಾಣ್ತಿದ್ವಿ ನಾವು ಅಂತ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈಗ ನನ್ನ ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನನ್ನ ರೂಮ್ ಕಾಟ್ ಮೇಲೇ ಆ ಫೋಟೋ ಇತ್ತು, ಹಾಗಾಗಿ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡಿಕೊಂಡೆ. ನನ್ನ ತಮ್ಮ ಸಿಕ್ಕಾಬಟ್ಟೆ ತರಲೆ. ಫಸ್ಟ್ ಹತ್ತು ಮೇಲೆ ಫಸ್ಟು ಈಗ ನನ್ನ ರೂಮಲ್ಲಿ ಫ್ಯಾನ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹಾಲಲ್ಲೆಲ್ಲ ಆಲ್ರೆಡಿ ಡಸ್ಟಿಂಗ್ ಮುಗಿದಿದೆ. ಈಗ ಫ್ಯಾನ್ ಮತ್ತು ಕಿಟಕಿ ಗ್ರಿಲ್ಸ್ ಎಲ್ಲ ಒರೆಸ್ತಾ ಇದ್ದಾರೆ ಆಂಟಿ. ಆಮೇಲೆ ಈ ವಾರ್ಡ್ರೋಬ್ದು ಡೋರ್ಸ್ ಎಲ್ಲ ಕ್ಲೀನ್ ಮಾಡಬೇಕು, ಮತ್ತು ಈ ವೆಂಟಿಲೇಷನ್ ಇದೆಯಲ್ಲ ಅಲ್ಲೂ ಕ್ಲೀನ್ ಮಾಡಬೇಕು. ಸೊ ನಾವು ಎಂಟೈರ್ ಎಲ್ಲನೂ ಕ್ಲೀನ್ ಮಾಡ್ತೀವಿ, ಇಡೀ ಮನೆಯೇ ಕ್ಲೀನ್ ಮಾಡ್ಕೊಂಬರ್ತೀವಿ. ಸೊ ಏನಕ್ಕೆ ಅಂತಂದರೆ ಮದ್ದೂರಮ್ಮನ ಹಬ್ಬ ಅಂತಂದರೆ ನಮಗೆ ತುಂಬಾ ಸ್ಪೆಷಲು. ಬಂಡಿ ಇರುತ್ತೆ, ಕೊಂಡ ಇರುತ್ತೆ, ಸಿಡಿ ಇರುತ್ತೆ, ಜೊತೆಗೆ ನರಸಿಂಹಸ್ವಾಮಿ ತೇರು ಇರುತ್ತೆ. ಸೊ ಈ ಹಬ್ಬದಲ್ಲಿ ನಾವು ಒಂದನ್ನು ಬಿಡದಂತೆ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಎಂಟೈರ್ ಮನೇಲಿ ಏನು ಸಾಮಾನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಸೊ ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ. ಮಿನಿಮಮ್ ಅಂದರೆ ಒಂದು 15 ದಿನ ಬೇಕು ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ. ಸೊ ಹಬ್ಬಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಇದೆ, ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ದೇವರು ಮನೆ ಹತ್ರ ಬರುತ್ತೆ, ಆವಾಗ ನಾವು ಮಣೆವು ಅಂತ ಅಂದರೆ ಮನೆ ಹತ್ರನೇ ದೇವ್ರು ಬಂದಾಗ ನಾವು ಅದಕ್ಕೆ ಪ್ರಸಾದ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ನನ್ನ ತಮ್ಮನ ಏನಕ್ಕೆ ಕೆಲ್ಸಕ್ಕೆ ತೊಗೊಂಡಿದ್ದೀನಿ ನಾನೀಗ ಅಂತಂದರೆ, ಅವ್ನು ಸಖತ್ ಜಾವಿಯಲ್ ಪರ್ಸನ್. ಅವನಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅವನು ರೇಗಿಸ್ಕೊಂಡು ನಮ್ಮನ್ನೆಲ್ಲ ಆಮೇಲೆ ಒಂದಷ್ಟು ಜೋಕ್ಸ್ ಎಲ್ಲ ಹೇಳ್ಕೊಂಡು ಕೆಲಸ ಮಾಡ್ತಾನೆ. ಆಗ ಬೋರ್ ಅನಿಸಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೋದು ಅಂದ್ಬಿಟ್ಟು ಅವನು ಜೊತೆಯಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಅವನು ಫ್ಯಾನ್ ಎಲ್ಲ ಒರೆಸ್ಕೊಡ್ತಾನೆ, ಮೇಲಿರೋಂಥ ಐಟಮ್ಸ್ ಎಲ್ಲ ಅವ್ನು ಕ್ಲೀನ್ ಮಾಡಿಕೊಡ್ತಾನೆ. ಮಿಕ್ಕಿದ್ದೆಲ್ಲ ನಾವು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ನಾವು ಅಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು ಇದನ್ನು. ಈಗ ನೀವು ನೋಡ್ತಾ ಇರೋದು ಇಶಾನ್ದು ಬ್ಯಾನರ್. ಇಶಾನ್ 1 ವರ್ಷದ್ದು ಬರ್ತಡೇನ ನಾವು ಈ ರೀತಿ ಬ್ಯಾನರ್ ಕಟ್ಸಿ ಮಾಡಿದ್ದು. ಈ ಬ್ಯಾನರ್ಗೀಗ ಇನ್ನೊಂದು 4 ತಿಂಗಳು ಹೋದರೆ 10 ವರ್ಷ ಆಗುತ್ತೆ. ಅವನು ಪಾಪುವಲ್ಲಿದ್ದಾಗ ಒಂದು ಫೋಟೋಸ್ ಎಲ್ಲನೂ ಪ್ರತಿ ಒಂದು ಫೋಟೋನೂ ಹಾಕ್ಸಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ಇಶಾನ್ ಹುಟ್ಟಿದ ಟೈಮಲ್ಲಿ ಈ ಥರ ಫೋಟೋದೆಲ್ಲ ಏನು ಕ್ರೇಜ್ ಇರಲಿಲ್ಲ. ಅಂಥದ್ರಲ್ಲೂ ನಾನು 1, 2, 3 ಅಂತ ಈ ಥರ ಫೋಟೋಗಳು ತೆಗ್ದಿದ್ದನ್ನೇ ಹಾಕ್ಸಿರೋದು. ನೋಡಿ ಹೆಂಗಿದ್ದ ಇಶಾನ್ ಚಿಕ್ಕದ್ರಲ್ಲಿ. ಕ್ಯೂಟ್ ಆಗಿದ್ದ.
ಬ್ಯಾನರ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ನೋಡಿ ಹೆಂಗಿದೆ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ನಾವು ದೊಡ್ಡದಾಗಿ ಮಾಡ್ಕೊಂಡಿರೋಂಥ ಸ್ಟೋರೇಜ್ ಹಾಲ್ ಇದು. ಸೊ ನಮ್ಮ ಹಳೇ ಕಾಲದ ಥಿಂಗ್ಸ್ ಎಲ್ಲ ನಾವು ಇಲ್ಲೇ ಇಟ್ಕೊಂಡಿರೋದು. ಈಗ ಇದು ನೋಡಿದ್ರಲ್ಲ, ಈ ವೇಲ್ಗೂ ಸುಮಾರು ವರ್ಷ ಆಗಿದೆ. ನಾನು ಸ್ಕೂಲಲ್ಲಿ ಹೋದುವಾಗ ನನ್ನ ಡ್ರೆಸ್ಸಿಗೆ ಇದ್ದಿದ್ದಂಥ ವೇಲು ನೋಡಿ, ಅದನ್ನು ಮುಚ್ಚಿಟ್ಟಿದ್ದಾರೆ. ನಾವು ಆಡ್ತಿದ್ದಂಥ ಶಟಲ್ ಬ್ಯಾಟ್ಗಳದ್ದು ಇದು ಅದನ್ನು ತಂದು ಮೇಲೆ ಹಾಕಿದ್ದಾರೆ ನೋಡಿ. ಸೊ ನಮ್ಮ ಮನೇಲಿ ನಮ್ಮಮ್ಮ ಏನು ಬೇಡದಿರೋ ಐಟಮ್ಸ್ನ ಎಲ್ಲನೂ ಇಲ್ಲೇ ತಂದು ಹಾಕಿರ್ತಾರೆ. ತೊಟ್ಲು ಇದೆ, ನನ್ನಿಂದ ಯೂಸ್ ಮಾಡಿದಂಥ ತೊಟ್ಲು ಇದು. ಸೊ ಈಗ ನಂದಾದಮೇಲೆ ನನ್ನ ತಂಗಿ ತಮ್ಮ, ಆಮೇಲೆ ನನ್ನ ಮಗ, ನನ್ನ ತಂಗಿ ಮಕ್ಕಳು ಎಲ್ಲರೂ ಇದೇ ತೊಟ್ಲಲ್ಲಿ ಬೆಳೆದಿದ್ದು. ಸೊ ಸುಮಾರು ಸಲ ಈ ವ್ಲೋಗ್ಗಳಲ್ಲಿ ಈ ಹಾಲ್ ನೋಡಿರ್ತೀರ, ಮೇಲ್ಗಡೆ ಹಾಲ್ನ. ಸೊ ಆ್ಯಂಡ್ ಈ ಸೋಫಾ ಸೆಟ್ ತೊಗೊಂಡಾಗಲೂ ನಾನು ವ್ಲೋಗ್ ಮಾಡಿದ್ದೆ. ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದಂಥ ಸೋಫಾ ಸೆಟ್ ಅದು. ಮತ್ತು ನಾವು ಮನೇನ ಯಾವ ರೀತಿ ಇಟ್ಟಿದ್ದೀವಿ ಅಂತ ನೀವು ನೋಡ್ಬೋದು. ತುಂಬ ಕಿಟಕಿ ಬಾಗಿಲು ಇದೆ ನಮ್ಮ ಮನೇಲಿ. ಆ್ಯಂಡ್ ಈ ಕಡೆ ನೀವು ಕಾರ್ನರಲ್ಲಿ ನೋಡ್ತಿದ್ದೀರಲ್ಲ, ಈ ವಾಲ್ ಹ್ಯಾಂಗಿಂಗ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಮಾಡಿದಂಥ DIY ವಾಲ್ ಹ್ಯಾಂಗಿಂಗ್. ಟೂತ್ಪೇಸ್ಟ್ ಖಾಲಿ ಆದಮೇಲೆ ಅದನ್ನು ಬಳಸ್ಕೊಂಡು ಮಾಡಿರೋವಂಥದ್ದು, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಈಗ ಅಮ್ಮ ಗೆಸ್ಟ್ ರೂಮಲ್ಲಿ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ರೂಮ್ ಕ್ಲೀನ್ ಆದಮೇಲೆ ನನ್ನ ತಮ್ಮನ ರೂಮ್ನು ಕ್ಲೀನ್ ಮಾಡಿಬಿಟ್ರೆ ಮೇಲ್ಗಡೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಚಿಕನ್ ಚಾಪ್ಸ್. ಸೊ ಗೆಸ್ಟ್ ಬಂದಿದ್ದರು, ಹಾಗಾಗಿ ಬೇಗ ಆಗಲಿ ಅಂತ ಅಮ್ಮ ಚಿಕನ್ ಚಾಪ್ಸ್ ಮಾಡಿದ್ದಾರೆ. ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಅನ್ನ ರೆಡಿಯಾಗಿದೆ, ಬಿಸಿ ಬಿಸಿ ಅನ್ನ. ಹಾಗೆ ಇಲ್ಲಿ ರಾಗಿ ಇಟ್ಕೊಂಡಿದ್ದಾರೆ ಮುದ್ದೆ ಮಾಡೋದಕ್ಕೆ. ಅಲ್ಲಿ ನೋಡಿ ಮುದ್ದೆಗೆ ಪಾತ್ರೆಗೆ ಇಟ್ಕೊಂಡಿದ್ದಾರೆ ನೀರು. ಮತ್ತು ಈ ಕುಕ್ಕರಲ್ಲಿ ಏನಪ್ಪ ಅಂದರೆ ಮೊಟ್ಟೆ ಒಂದು ವಿಷಲ್ ಹೊಡ್ಸ್ಕೊಂಡಿದ್ದೀವಿ. ಟೈಮ್ ಇಲ್ಲ, ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಒಂದು ವಿಷಲ್ ಹೊಡ್ಸ್ಕೊಂಡ್ಬಿಟ್ಟಿದ್ದೀವಿ ಮೊಟ್ಟೆನ. ಆಮೇಲೆ ಇದು ಬಂದ್ಬಿಟ್ಟು ಈರುಳ್ಳಿ, ಸೌತೆಕಾಯಿ, ನಿಂಬೆ ಹುಳಿ. ಸೊ ಈ ಈರುಳ್ಳಿ ಸೌತೆಕಾಯಿಗೆ ಸ್ವಲ್ಪ ನಿಂಬೆ ಹುಳಿ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ನಮ್ಮ ಮಧ್ಯಾಹ್ನದ ಊಟಕ್ಕೆ ಇವತ್ತು ನಾವು ಮಾಡ್ಕೊಂಡಿರೋದು. ಹಾಗೆ ಅಡುಗೆ ಮನೆ ಸ್ವಲ್ಪ ಮೆಸ್ ಆಗಿದೆ, ಯಾಕೆಂದರೆ ಫಟಾಫಟ್ ಅಂತ ಅಡುಗೆ ಮಾಡಬೇಕಿತ್ತಲ್ಲ, ಹಾಗಾಗಿ. ಸೊ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಬೇಕು. ಹಾಗೆ ಬಿಸಿನೀರು ಕಾಯಿಸಿಟ್ಟಾಗಿದೆ. ಜಸ್ಟ್ ಮುದ್ದೆ ಆದ ತಕ್ಷಣ ಈಗ ಊಟ ಮಾಡೋದೆ. ಸೊ ಈಗ ಅಮ್ಮನ ಮನೇಲಿ ನನ್ನ ರೊಟೀನ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.